ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚೇಳೂರಿನಲ್ಲಿ ಸೌಹಾರ್ದ ಇಫ್ತಿಯಾರ್ ಕೂಟ. ಧರ್ಮವು ಸಮಾಜದಲ್ಲಿ ಮನುಷ್ಯರನ್ನು ಒಗ್ಗೂಡಿಸಿ ಪರಸ್ಪರರೊಂದಿಗೆ ಬೆರೆತು ಬಾಳುವುದನ್ನು ಕಲಿಸುತ್ತದೆ. ಹಿಂಸೆ, ಅಸೂಯೆ, ದುರಾಸೆ, ಪ್ರತೀಕಾರ ತ್ಯಜಿಸೋಣ. ಹಸಿವಿನ ಸಂಕಟದ ಅರಿತು ಮಾನವೀಯತೆಯಿಂದ ಬದುಕುವ ಸಂಕಲ್ಪ ತೊಡುವ ಕೆಲಸದಲ್ಲಿ ಎಲ್ಲರೂ ಭಾಗಿಯಾಗೋಣ ಎಂಬಂತೆ ನೂತನ ತಾಲೂಕು ಚೇಳೂರು ಪಟ್ಟಣದ 2ನೇ ಬ್ಲಾಕ್ನಲ್ಲಿರುವ ಮದೀನಾ ಮಸೀದಿಯ ಕಮಿಟಿ ವತಿಯಿಂದ ಸೌಹಾರ್ದ ಇಫ್ತಿಯಾರ್ ಕೂಟ ಏರ್ಪಡಿಸಲಾಗಿತ್ತು. ಈ ಇಫ್ತಿಯಾರ್ ಕೂಟದಲ್ಲಿ ಸರ್ವ ಧರ್ಮದವರು ಭಾಗವಹಿಸುವುದರ ಮೂಲಕ ಭಾವೈಕ್ಯತೆ ಮೆರೆದರು. ಇಫ್ತಿಯಾರ್ ಕೂಟಕ್ಕೆ ಆಗಮಿಸಿದ ಗಣ್ಯರಿಗೆ ಹೃದಯ ಸ್ಪರ್ಶಿಯಾಗಿ ಬರಮಾಡಿಕೊಂಡರು. ಸಾಮೂಹಿಕವಾಗಿ ಮುಸ್ಲಿಂ ಬಾಂಧವರಲ್ಲಿ ಸಾಲಾಗಿ ಕುಳಿತುಕೊಂಡು ಇಫ್ತಿಯಾರ್ನಲ್ಲಿ ಹಣ್ಣು ಹಂಪಲಗಳು ಪಾನೀಯಗಳು ಸವಿದರು. ಈ ಸಂದರ್ಭದಲ್ಲಿ ಚೇಳೂರು ಪೊಲೀಸ್ ಠಾಣೆಯ PSI ಹರೀಶ್, PDO ವೆಂಕಟಾಚಲಪತಿ ಸುರೇಂದ್ರರವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಸೌಹಾರ್ದ ಇಫ್ತಿಯಾರ್ ಕೂಟ ಆಯೋಜಿಸುವುದರ ಮೂಲಕ ಸಮಾಜದಲ್ಲಿ ದ್ವೇಷ ಬೀಜ ಮರೆತು ಎಲ್ಲರೂ ನೆಮ್ಮದಿಯಾಗಿ ಬಾಳಬಹುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮದೀನಾ ಮಸೀದಿಯ ಅಧ್ಯಕ್ಷ ಆಲಿಂ ಬಾಷಾ, ಪಟ್ಟಣದ ಹಿರಿಯ ಮುಖಂಡರಾದ PR ಚಲಂ ಜಾಲಾರಿ, KG ವೆಂಕಟೋಣ, BS ಪ್ರಸಾದ್, ಅಶೋಕ್, ಮೆಕ್ಯಾನಿಕ್ ನಯಾಜ್, ಅಪ್ಪಿ ಸುಬ್ರೆಡ್ಡಿ, KN ಮಧು, DSS ಚಂದ್ರ ಸೇರಿದಂತೆ ಮದೀನಾ ಮಸೀದಿಯ ಪದಾಧಿಕಾರಿಗಳು, ಸದಸ್ಯರು, ಯುವಕರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಈ ದಿನ ನಮ್ಮ ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ಈಗ ಇಫ್ತಿಯಾರ್ ಕೂಡ ಹಮ್ಮಿಕೊಂಡಿದ್ದು, ಎಲ್ಲ ನಮ್ಮ ಮುಸ್ಲಿಂ ಬಾಂಧವರು ಮತ್ತು ಹಿಂದೂಗಳು ಎಲ್ಲ ವ್ಯಕ್ತಿಗಳು ಇಲ್ಲಿ ಬಂದು ನಾವು ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿದೆವು. ಇಫ್ತಿಯಾರ್ ಕೂಟ ಈಗ ತಾನೇ ಮುಗಿದಿದ್ದು, ಎಲ್ಲ ಏನು ಅಚ್ಚುಕಟ್ಟಾಗಿ ಈ ಇಫ್ತಿಯಾರ್ ಕೂಟವನ್ನು ಆಯೋಜಿಸಿದಂತಹ ಎಲ್ಲಕ್ಕೂ ವಂದಿಸ್ತಾ, ಮತ್ತೆ ಏನು ನಮ್ಮ ಚೇಳೂರು ತಾಲೂಕಿನಲ್ಲಿ ಮುಸ್ಲಿಂ ಮತ್ತು ಹಿಂದೂ ನಾವು ಯಾವ ರೀತಿಯಲ್ಲಿ ಅರ್ಥವಾಗಿರೋ ಅದೇ ರೀತಿಯಾಗಿ ಮುಂದೇನು ಕೊಡ್ತಾರಂತ ಆಶೀರ್ವಾದದಿಂದ ಅಣ್ಣ ತಮ್ಮ ರೀತಿಯಾಗಿ ಎಲ್ಲರೂ ಮಾಡಿದ್ದಾರೆ. ಅದೇ ರೀತಿಯಾಗಿ ದುಡಿಮೆ ಅಂತೇಳಿ ಆಶಿಸ್ತಾ ಮುಂದೆ ರಂಜಾನ್ ಎಲ್ಲರಿಗೂ ಶುಭಾಶಯ ಮಾಡ್ತಾ ನಾನು ಮಾತಾಡ್ತೀನಿ. ಎಲ್ಲರಿಗೂ ರಂಜಾನ್ ಮಾಸದ ಈ ದಿನದ ಸಂಜೆಯ ಶುಭಾಶಯಗಳು. ನಮ್ಮ ಹಿಂದೆ ಹಳ್ಳಿಗಳಲ್ಲಿ ನಾವೇನು ಬಾಬರ್ ತಂಡ ಮಾಡ್ತಾ ಇದ್ವಿ ಅಂತ, ಅದರ ಮುಂದುವರೆದ ಭಾಗವಾಗಿ ಇತ್ತೀಚೆಗೆ ಇಫ್ತಿಯಾರ್ ಕೂಟಗಳು ಎಲ್ಲಾ ಧರ್ಮಗಳನ್ನ ಒಳಗೊಳ್ತಾ ಇದ್ದಾವೆ. ಹಿಂದೂ, ಮುಸ್ಲಿಂ ಅಥವಾ ಇತರ ಎಲ್ಲ ಧರ್ಮಗಳನ್ನು ಒಳಗೊಳ್ತಾ ಇರ್ತಕ್ಕಂಥದ್ದು ಒಂದು ಏಕತೆಯನ್ನ, ಸಮಗ್ರತೆಯನ್ನು ಸಾರ್ತಕ್ಕಂಥ ಒಂದು ಸೂಚನೆಯಾಗಿದೆ. ಈ ಶುಭ ಸೂಚನೆಗಳು ನಮ್ಮೆಲ್ಲರಿಗೂ ಸಹಬಾಳ್ವೆ, ಸಹೋದರತೆ, ಸಮಾನತೆಯನ್ನು ತಂದು ಎಲ್ಲರಿಗೂ ಕೂಡ ಒಂದು ಪ್ರೀತಿ ವಿಶ್ವಾಸಗಳು ಹೆಚ್ಚಾಗಲಿ.
ಆ ಮೂಲಕ ಜನಜೀವನ ಸಮಾನವಾದ ಸಾಧನೆ ಅಂತ ಹೇಳ್ತಾ ಈ ಒಂದು ಆಯೋಜಕರಿಗೆ, ಈ ಒಂದು ಮಸೀದಿಯ ಸಂಸ್ಥೆಗೆ, ಇದು ನೋಡ್ತಕ್ಕಂಥ ಎಲ್ಲ ಹಿರಿಯರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. अंदर कुछ अंदर कवर అవుతారు నీట్గా పండగ తర్వాత కొత్తగా కట్టాలి ಈ ದಿನ ಮದೀನಾ ಮಸೀದಿಯಲ್ಲಿ ಒಂದು ಇಫ್ತಿಯಾರ್ ಕೂಟವನ್ನು ಎಲ್ಲ ಮಿತ್ರರು ಆಯೋಜಿಸಿದ್ದಾರೆ. ಇಂತಹ ಕೂಟಗಳು ಎಲ್ಲ ಕಡೆನೂ ನಡೀಬೇಕು. ಇವಾಗ ನಮ್ಮ ದೇಶದಲ್ಲಿ ಒಂದು ಸೋಂಕು ತರ ಹರಡ್ತಾ ಇದೆ. ಏನು ಅಂತಿದೆ, ಈ ಜಾತಿ ವ್ಯವಸ್ಥೆಯಲ್ಲಿ ಹಿಂದೂ ಮುಸ್ಲಿಮರು ಕೆಲವು ಕಿಡಿಗೇಡಿಗಳು ಅನೇಕ ಘಟನೆಗಳು ನಡೀತಾ ಇದೆ. ಅದನ್ನೆಲ್ಲ ನಾವು ಇಂತಹ ಇಫ್ತಿಯಾರ್ ಕೂಟಗಳು, ಸೌಹಾರ್ದ ಕೂಟಗಳು ನಡೆಸಿ ಅಂತವನ್ನೆಲ್ಲ ಹೋಗಲಾಡಿಸಿ ನಾವು ಅನ್ನ ತೊಂಬದ ರೀತಿ ಬಾಳ್ಬೇಕು ಎಂಬುದಕ್ಕೆ ಇದೊಂದು ಉದಾಹರಣೆ. ನಮ್ಮ ಚೇಳೂರಿನಲ್ಲಿ ಇನ್ನೂ ಅನೇಕ ಇಂತಹ ಕಾರ್ಯಕ್ರಮಗಳು ನಡೆಯುತ್ತವೆ. ನಾವು ಯಾವತ್ತಿಗೂ ಅವ್ರಿಗೆ ನಮ್ಗೆ ಅವರು ನಾವು ಯಾವತ್ತೂ ಹಿಂಗೆ ಅನ್ನ ತೊಂಬದ ರೀತಿ ಇರುತ್ತೇವೆ ಎಂದು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಮಗೆ ಕರೆದಿರೋದಕ್ಕೆ ಎಲ್ರಿಗೂ ನಮಸ್ಕಾರ ಹೇಳಿ ಧನ್ಯವಾದಗಳು ತಿಳಿಸಿದ್ದೇನೆ.